ರ್ಯಾಪಿಡೋ ಇವರೆಲ್ಲ ಸಾವಿರಾರು ಗಾಡಿ ಬೆಲಂದೂರು ಅಲ್ಲೆಲ್ಲ ಇಳಿಸ್ತಾ ಇದ್ದಾರೆ. ಗೌರ್ಮೆಂಟು ಅವ್ರಿಗೆ ಮಾತ್ರ ಬಿಡ್ತಾರೆ, ನಮಗೊಂದು ರೂಲ್ಸ್ ಅವ್ರಿಗೂ ರೂಲ್ಸ್ ಮಾಡ್ತಾರೆ. ಇದೇ ಇರಲಿ BJP ಆಗಲಿ ಮತ್ತೊಬ್ಬನೇ ಬದಲಿಗೆ ಐ ಡೋಂಟ್ ಥಿಂಕ್ ದೇ ಕ್ಯಾನ್ ಡೂ ಬೆಟರ್ ಗೌರ್ಮೆಂಟ್. 6 ತಿಂಗಳಿಗೋ 3 ತಿಂಗಳಿಗೋ ಯಾರಿಗೋ ಒಂದು ಗುಂಪು ಹಾಕೋದು ಇನ್ನೊಂದು ಗುಂಪು ಹಾಕೋದೇ ಇಲ್ಲ. ಈ ಗುಂಪು ಹಾಕಿದ್ದೀವಿ ಅಂತ ಅನ್ನೋದು ಎಲ್ಲರಿಗೂ ಹಾಕಿದ್ದೀವಿ ಅಂತ ಹೇಳೋದು. ಮೊದಲು ರೋಡ್ ಓಡಾಡೋಕ್ಕೆ ರೋಡ್ ವ್ಯವಸ್ಥೆ ಮಾಡಿಕೊಡ್ಲಿ, ಆಮೇಲೆ ಏನು ಬೇಕೋ ಮಾಡಲಿ. ಅಯ್ಯೋ ಅವರಿಬ್ರು ಅಣ್ತಮ್ಮಂದಿರ್ದಂಗೆ ರಾತ್ರಿ ಕುಡಿತಾರೆ, ಬೆಳಿಗ್ಗೆ ಮಲಿಕತ್ತಾರೆ ಒಟ್ಟಿಗೆ. ಅವರು 40% ಅಂತ ಇವ್ರು ಹೇಳಿದ್ರು, ಇವ್ರು 60%. ಅದೇ ಕಾಂಟ್ರಾಕ್ಟರ್ಗಳಿಗೆ ಇವತ್ತಿಗೂ ದುಡ್ಡು ಕೊಟ್ಟಿಲ್ಲ. BNTV ಎಲ್ಲ ವೀಕ್ಷಕರಿಗೂ ನಮಸ್ಕಾರ, ನಾನು ನಿಮ್ಮ ಮಧುಸೂದನ್. ಇವತ್ತು ಪಬ್ಲಿಕ್ ಟಾಕಲ್ಲಿ ನಾವು ಪಬ್ಲಿಕಲ್ಲಿ ಇದ್ದೀವಿ. ಸೊ ಕೆಲವೊಂದು ವಿಚಾರಗಳನ್ನ ನಾವು ಅವ್ರ ಹತ್ರ ಕೇಳ್ತಾ ಹೋಗೋಣ, ಅವ್ರ ಅಭಿಪ್ರಾಯಗಳನ್ನ ಕೇಳೋಣ. ಸೊ ಇವಾಗ ನಮ್ಮ ಜೊತೆ ಒಬ್ಬರು ಇದ್ದಾರೆ, ಅವರು ಇಲ್ಲಿ ಎಲ್ಲರಿಗೂ ಅನ್ನಪೂರ್ಣೇಶ್ವರಿ ಅಂತ ಹೇಳ್ಬೋದು, ಎಲ್ಲರಿಗೂ ಊಟ ಹಾಕ್ತಾ ಇರ್ತಾರೆ ಪಾಪ. ಸರ್ ನಿಮ್ಮ ಹೆಸರು? ರಾಜೇಶ್ ಅಂತ. ಸರ್ ಹೆಂಗಿದೆ ಸರ್ ಇವಾಗ ಬೆಂಗಳೂರು ಮುಂಚಿನ ಥರ ಇಲ್ಲ ಸರ್, ತುಂಬ ಕಷ್ಟ ಇದೆ ಇವಾಗ. ಮುಂಚಿನ ಥರ ಜೀವನ ಶನಿವಾರ ಭಾನುವಾರ ಬಂತು ಅಂದರೆ ಜನನೇ ಇಲ್ಲ ಬೆಂಗಳೂರಲ್ಲಿ. ಎಲ್ಲಿ ಎಲ್ಲ ವೀಕೆಂಡ್ ಅಲ್ಲಿ ಇಲ್ಲಿ ಅಂತ ಹೊರಟೋಯ್ತಾರೆ. ಮುಂಚಿನ ಥರ ಬಿಸ್ನೆಸ್ ಆಗಲಿ, ಮುಂಚಿನ ಥರ ಆಟೋದವ್ರಿಗಾಗಲಿ, ನಮ್ಮಂಥ ಕೈಗಾಡಿ ಮೇಲೆ ಮಾಡ್ಕೊಂಡವ್ರಿಗಾಗಲಿ ಯಾರಿಗೂ ಅಂತ ಹೇಳ್ಕೊಳ್ಳೋಷ್ಟು ಬಿಸ್ನೆಸ್ಸು ಇಲ್ಲ. ತುಂಬ ಕಷ್ಟ ಇದೆ ಇವಾಗ. ಸರ್ ಈಗ ಬಜೆಟ್ ಎಲ್ಲ ಆಗ್ತಾ ಇದೆ, ನೀವೆಲ್ಲ ನೋಡ್ತಾ ಇದ್ದೀರಾ. ಈಗ ಏನೇನು ಸರ್ಕಾರದಿಂದ ಏನೇನು ಸಿಗಬೇಕು ಅಂತ ನೀವು ಅನ್ಕೊತೀರಾ? ಸರ್ ಸರ್ಕಾರದಿಂದ ನಮಗೆ ಜೀವನ ನಡೆಸ್ಕೊಂಡು ಹೋಗಿ ಕಟ್ಕೊಟ್ರೆ ಸಾಕು. ಯಾವ ಸರ್ಕಾರ ಬಂದ್ರೂ ನಮಗೆ ಬೆಲೆ ಏರಿಕೆ ಜಾಸ್ತಿ ಆಗ್ತದೆ ಬಿಟ್ಟರೆ ಇವತ್ತಿನವರೆಗೂ ಯಾವ ರೇಟು ಕಡಿಮೆ ಆಗಿಲ್ಲ. ಇವತ್ತು ಒಂದು ಅಕ್ಕಿ ರೇಟ್ ಆಗಲಿ, ಒಂದು ಎಣ್ಣೆ ರೇಟ್ ಆಗಲಿ, ಬೇಳೆ ರೇಟ್ ಆಗಲಿ, ಪ್ರತಿಯೊಂದು ರೇಟೂ ಜಾಸ್ತಿ ಇದೆ. ಅದಕ್ಕಿಂತ ತೀರಾ ಬಡವರು ಭಾರಿ ಬದುಕೋದೇ ದೊಡ್ಡ ಕಷ್ಟ ಆಗ್ತಾಯಿದೆ ಇವಾಗ. ಮುಂದಿನ ದಿನಗಳಲ್ಲಿ ಹೆಂಗಾಗುತ್ತೋ ತುಂಬ ಕಷ್ಟ ಇದೆ ಸರ್. ಸರ್ ಇವಾಗ ಗ್ಯಾರಂಟಿ ಅಂತ ಹೇಳ್ತಾರೆ, ಗ್ಯಾರಂಟಿಲಿ ನಾವು ಪ್ರತಿ ತಿಂಗಳು 2,000 ಕೊಡ್ತೀವಿ ಅಂತ ಹೇಳಿದ್ರು. ಈಗ ನೋಡಿದ್ರೆ ಇವಾಗ ನಾವು ಪ್ರತಿ ತಿಂಗಳು ಏನಾರ ಕೊಡ್ತೀವಿ ಅಂತ ಹೇಳಿದ್ವಾ, ನಾವು ತಿಂಗಳ ಕರೆಕ್ಟಾಗಿ ಆಗ್ತೀವಿ ಅಂತ ಹೇಳಿದ್ವಾ ಅಂತ ಹೇಳ್ತಿದ್ದಾರೆ. ಏನು ಹೇಳ್ತೀರಾ? ಸರ್ ಹೇಳೋದೊಂದು ಮಾಡೋದೊಂದು. ಅವರು ಹೇಳ್ದಂತೆ ಆಡ್ದಂತೆ ನಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ಇವ್ರನ್ನ ಫಸ್ಟ್ ಆಫ್ ಆಲ್ ಯಾರು ಗ್ಯಾರಂಟಿ ಕೊಡಿ ಅಂತ ಯಾರು ಕೇಳಲಿಲ್ಲ. ಒಂದು ಒಳ್ಳೆ ಉತ್ತಮವಾದಂಥದ್ದನ್ನು ಕರ್ನಾಟಕಕ್ಕೆ ಒಂದು ಅನುದಾನ ಕೊಟ್ಟಿದ್ರೆ ಆಗ್ತಿತ್ತು. ಇವರು ಯಾವುದೂ ಕೊಡಲಿಲ್ಲ. ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳ್ಕೊಂಡು ಈಗ ಈ ಥರ ಬೇಕು, ಅವ್ರು ಯಾವ ಥರ ಬೇಕಾದರೂ ಮಾತಾಡ್ಬೋದು. 2,000 ಕೊಡ್ತೀವಿ ಅಂತಲೂ ಹೇಳ್ಬೋದು, ಆಮೇಲೆ ನಾವು ಹಿಂಗೆ ಹೇಳಿದ್ವಿ ಅಂತಲೂ ಹೇಳ್ಬೋದು. ಬಟ್ ಹೇಳೋಕ್ಕಿಂತ ಮುಂಚೆ ಒಂದು ಸತಿ ಅವರೇ ಯೋಚನೆ ಮಾಡಿ ಮಾತಾಡಿದರೆ ಚೆನ್ನಾಗಿರ್ತಿತ್ತು. ಈಗ ಆಟೋನ ಕೆಲವೊಂದಷ್ಟು ಜನ ಓನಾಗಿ ಇಟ್ಕೊಂಡು ಓಡಿಸ್ತಾರೆ, ಕೆಲವೊಂದಷ್ಟು ಜನ ಬಾಡಿಗೆಗೆ ಓಡಿಸ್ತಾರೆ. ಸೊ ಬಾಡಿಗೆಗೆ ಓಡಿಸೋರಿಗೆ ಗ್ಯಾಸ್ ಖರ್ಚು ಕಳೆದು ಬಾಡಿಗೆ ಕಳೆದ್ಬಿಟ್ರೆ ಏನೇನೂ ಸಿಗೋಲ್ಲ. ಸೊ ಏನು ಹೇಳ್ತೀರಾ? ಅದೇ ಸರ್, ಇವಾಗೆಲ್ಲ ಏನಾಗಿದೆ ಅಂದರೆ ಇವಾಗ ಮೆಟ್ರೋ ಫ್ರೀ ಬಂದಿದೆ, ಇದು ಬಸ್ ಫ್ರೀ ಬಂದಿದೆ. ಅದರಿಂದ ಮಾಮೂಲಿ ಆಟೋಗೂ ಬರೋರು ಇವಾಗ 2 ವೀಲರ್ ಬಂದಿದ್ದರಿಂದ ಏನಾಗಿತ್ತು ಅಂದರೆ ನಾರ್ಮಲಾಗಿ ನಡೆಯೋದು ಬಿಸ್ನೆಸ್ ಆಯ್ತಾ ಇಲ್ಲ. ಇವಾಗ ರೂಲ್ಸ್ ಪ್ರಕಾರ ಏನಂದರೆ ಯೆಲ್ಲೋ ಬೋಲ್ಡು ಮಾಮೂಲಿ ಇದು ಅಂತಾರೆ, ವೈಟ್ ಬೋಲ್ಡ್ ಇಲ್ಲ ಅಂತಾರೆ ಓನ್ ಯೂಸ್ಗೆ. ಏನಕ್ಕೆ ಬಿಟ್ಟವ್ರೋ ನಮ್ಗೆ ಅರ್ಥನೇ ಆಯ್ತಾ ಇಲ್ಲ. ಏನು ಅಂತಲೇ ಅರ್ಥ. ಇವೆಲ್ಲ ಹೋರಾಟ ಮಾಡ್ತಾರೆ, ಆಟೋ ಯೂನಿಯನ್ ಎಲ್ಲ ಮಾಡ್ತಾರೆ. ಒಂದಿನ ಆಯಿತು ಅಂತಾರೆ, ತಿರ್ಗಿ ಆಮೇಲೆ ಒಂದು 10 ಗಾಡಿ ಹಿಡಿತಾರೆ. ಅದು ಏನೋ ರೂಲ್ಸ್ ಗೊತ್ತಿಲ್ಲ. ಆಮೇಲೆ ಆಟೋ ಪರ್ಮಿಟ್ ಅಂತಾರೆ, ಆಟೋ ಒಬ್ರಿಗೆ ಪರ್ಮಿಟ್ ನಾವು ಒಂದೇ ಕೊಡೋದು ಅಂತಾರೆ. ಇವಾಗ ವೈಟ್ ಬೋಲ್ಡು ಇದು ಬ್ಯಾಟ್ರಿ ಗಾಡಿ ಬಿಟ್ಟಿದ್ದಾರೆ. ಈ ರ್ಯಾಪಿಡೋ ಇವರೆಲ್ಲ ಸಾವಿರಾರು ಗಾಡಿ ಬೆಲಂದೂರು ಅಲ್ಲೆಲ್ಲ ಇಳಿಸ್ತಾ ಇದ್ದಾರೆ, ದಿನ ನೋಡ್ತಾ ಇದ್ದಾರೆ. ಈ ಗೋರ್ಮೆಂಟು ಅವ್ರಿಗೆ ಮಾತ್ರ ಬಿಡ್ತಾರೆ, ನಮಗೊಂದು ರೂಲ್ಸ್ ಅವ್ರಿಗೂ ರೂಲ್ಸ್ ಮಾಡ್ತಾರೆ. ನಮ್ಮದಾದರೆ 5 ವರ್ಷಕ್ಕೊಂದ್ಸಲ ಪರ್ಮಿಟ್ ರಿನ್ಯೂವಲ್ ಮಾಡಬೇಕಂತ, ಪರ್ಮಿಟ್ ಇಲ್ಲ. ಅವರೇ ಸಾವಿರಾರು ಗಾಡಿ ತೊಗೊಂಡು ಅವರೇ 30,000 ರೂಪಾಯಿ ಸಂಬಳ ಕೊಡ್ತಾವ್ರೆ. ಅಂದರೆ ಈ ಡ್ಯೂಟಿ ಎಲ್ಲ ಎಲ್ಲೋಯ್ತೈತೆ ನಮಗೆ. ಕರೆಂಟ್ ಬಿಲ್ ಒಂದು ಐತೈತೆ, ಸ್ಟಾರ್ಟಿಂಗ್ ಒಂದು 2 ತಿಂಗಳು 0 ಬಂತು, ಆಮೇಲೆ 1,300 ಹಿಂಗೆ ಬರ್ತಾಯಿದೆ. 1 ಯೂನಿಟ್ ಆದರೂ ಅದೇನೋ ಪೆನಾಲ್ಟಿ ಅದು ಇದು ಹೇಳ್ತಾರೆ. ಅವ್ರು ಕೇಳಿದ್ರೆ ನಿಮ್ಮ ಓನರು ಇಷ್ಟು ಯೂನಿಟನ್ನು ತೊಗೊಂಡಿರ್ತಾರೆ ಅಂತ ಹೇಳ್ತಾರೆ. ಸರಿ, ನಾವು ಬಾಡಿಗೆಗೆ ಇರೋರು ಇನ್ನೇನು ಮಾತಾಡೋಕ್ಕಾಗಲ್ಲ, ಕಟ್ಟಲೇಬೇಕು. ಕೆಲವ್ರು ಹೇಳ್ತಾರೆ ಸರಿಯಾಗಿ ಕೊಡ್ತಾ ಇಲ್ಲ ಅಂತ. ಇವಾಗ ನೋಡಿ, ನಾನು ಇವಾಗ ನಮ್ಮನೆ ಶೀಟ್ ಮನೆಯೇ ನೋಡಿ, ಅದಕ್ಕೆ ಎಲೆಕ್ಟ್ರಿಕ್ ಬಿಲ್ ನಮ್ಮ ಅಪ್ಪ ಇರುವಾಗಲೂ ಕಟ್ತಾ ಇರಲಿಲ್ಲ ನಾನು. ಇವಾಗೆಲ್ಲ 200 ಯೂನಿಟ್ ಫ್ರೀ ಅಂತ ಬಿಟ್ಟಲ್ಲ. ನಮ್ಮ ಮನೆಗೆ ಏನು ಫ್ರೀನೇ ಇಲ್ವಲ್ಲ. ಇವಾಗ ನೋಡಿದ್ರೆ ನಾನು 300-400 ರೂಪಾಯಿ ನಾನು ಕಟ್ತಾಯಿದ್ದೀನಿ ಸರ್ ತಿಂಗಳಿಗೆ. ಅದು ಏನು ಪರ್ಸೆಂಟೇಜ್ ಕೊಟ್ಟರು ಏನು ಅನ್ನೋದು ನನಗೆ ಅರ್ಥ ಆಗ್ತಾಯಿಲ್ಲ. ಹೋಗಲ್ಲಿ ಕೇಳಿದ್ರೆ ನೀನು ಓಡಿಸಿದ್ಯಾ, ಕಟ್ಟಬೇಕಪ್ಪ ಅಂತಾರೆ. ಹೆಂಗೆ ಸರ್? ಹಂಗಾರೆ ನೀವು ಫ್ರೀ ಮಾಡಿಸಿಲ್ಲ? ನೀವು ಹೋಗ್ಬಿಟ್ಟು ಮಾಡಿಸಿದ್ವಿ, ಎಲ್ಲ ಮಾಡಿದ್ರಿಂದ ಎಲ್ಲಿ 1-2 ತಿಂಗಳು ಬಂತು ಸರ್ 0. ಆಮೇಲೆ ಯಥಾ ಪ್ರಕಾರ ಸ್ಟಾರ್ಟ್ ಆಯಿತು ಸರ್. ಇದು 2,000 ರೂಪಾಯಿದು ಏನು ಸರ್ ಕತೆ? 2,000 ರೂಪಾಯಿದು ನಮ್ಮವರು ಯಾರೂ ತೊಗೊಳ್ಳಿಲ್ಲ. ಏನೋ ಒಂದು 5-6 ತಿಂಗಳಿಂದ ಸ್ಟಾಪ್ ಆಗಿದೆ ಅಂತ ಹೇಳಿದ್ರು. ಒಂದು ಕಳಿಸಿದಾಗ ಒಂದು 3-4 ತಿಂಗಳು ಖುಷಿಯಾಗಿದ್ದರು, ಎಲ್ಲರೂ ಚೆನ್ನಾಗೇ ಇದ್ದರು. ಈಗೇನೋ ಬರ್ತಾ ಇಲ್ಲ, ಕಟ್ಟಾಗಿದೆ, ಯಾಕೆ ಕೊಟ್ಬಿಟ್ಟು ನಮಗೆಲ್ಲ ಮೋಸ ಮಾಡಿದ್ರು, ಹಿಂಗೆ ಆಸೆ ಹುಟ್ಟಿಸ್ಬಿಟ್ಟು ಇದು ಮಾಡಿದ್ರು ಅಂತ ಕೆಲವ್ರು ಹೇಳ್ತಾ ಇದ್ದಾರೆ ಸರ್. ಇವಾಗ DK ಶಿವಕುಮಾರ್ ಸರ್ ಹೇಳಿದ್ರು, ಏನಂತ ಹೇಳಿದ್ರು ಅಂದರೆ, ನಾವೇನು ತಿಂಗಳ ಕರೆಕ್ಟಾಗಿ ಹಾಕ್ತೀವಿ, ತಿಂಗಳ ಕರೆಕ್ಟಾಗಿ ಹಾಕ್ತೀವಿ ಅಂತ ಹೇಳಿದ್ವಾ? ನಾವು ಕೊಡ್ತೀವಿ ಅಂತ ಹೇಳಿದ್ವಿ, ತಿಂಗಳ ಕರೆಕ್ಟಾಗಿ ಕೊಡ್ತೀವಿ ಅಂತ ಹೇಳಿರಲಿಲ್ಲ ಅಂತ. ಇಲ್ಲ, ಅನೌನ್ಸ್ಮೆಂಟೇ ಮಾಡಿದ್ದಾರೆ. ನಾನು ಚೆನ್ನಾಗಿ ನೋಡ್ಕೊಂಬಿಡ್ತೀನಿ, ಸರ್ಕಾರನ ನಾನು ಕೊಡ್ತಾ ಇದ್ದೀನಿ ಅಂತಲೇ ಹೇಳ್ತಾರೆ. ಕೊಡ್ತಾ ಇದ್ದೀನಿ ಅಂತ ಹೇಳಿದರೆ ಅದರಲ್ಲಿ ಸ್ವಲ್ಪ ಕಟ್ಟಾಗಿದೆ, ಎಲ್ಲೆಲ್ಲೆಲ್ಲ ಈ ಥರ ಬಂದಿದೆ. ಯಾವ ಏರಿಯಾಗೋ ಕರೆಕ್ಟಾಗಿ ಹೋಗ್ತಾಯಿದೆ, ಯಾವ ಊರಿಗೋ ಕರೆಕ್ಟಾಗಿ ಹೋಗ್ತಾಯಿದೆ, ಕೆಲವು ಊರುಗಳಿಗೆ ಸೇರ್ತಾಯಿಲ್ಲ.
ಗೌರ್ಮೆಂಟ್ ಕಡೆಯಿಂದ ಈ ಭಾಗ್ಯಗಳನ್ನ ಕೊಟ್ಟಾಗ ಈ ಕೆಲಸಕ್ಕೆ ಸೇರೋದಕ್ಕಿಂತ ಮುಂಚೆ ಒಂದಷ್ಟು ಕೆಲಸಕ್ಕೆ ಹೋಗೋಂಥವ್ರಿಗೆ ನಾವು ದುಡ್ಡು ಕೊಡ್ತೀವಿ ಅಂತ ಹೇಳಿದರು. ಸಿಗ್ತಿದೆ ಯುವ ನಿಧಿ ಅನ್ನೋದು? ಆ ಥರ ನಮಗೇನು ಸಿಕ್ಕಿಲ್ಲ ಸರ್. ನಿಮಗೇನು ಸಿಕ್ಕಿಲ್ಲ? ನೀವು ಮಾಡಿಸಿಲ್ವಾ? ಅದನ್ನ ಟ್ರೈ ಮಾಡಿಲ್ವಾ? ಅಂದರೆ ನಾವು ಆ ಟೈಮಲ್ಲಿ ವಾಪಸ್ ಎಜುಕೇಷನ್ ಕಂಟಿನ್ಯೂ ಮಾಡಿದ್ವಿ ಸರ್. ನಮಗೆ ಅದು ಅಪ್ಲೈ ಆಗಲಿಲ್ಲ ಸರ್. ಏನು ಗೊತ್ತಿದೆಯಲ್ಲ, ಬರೀ ಕರಪ್ಷನ್ನು ಇವು ನಡೀತಾ ಇದೆ, ರಾಜಕೀಯ ನಡೀತಾ ಇದೆ. ಯಾರ ಮೇಲೆ ಬರೋಂಗಿಲ್ಲ, ಯಾರೂ ಹೋಗಿಲ್ಲ, ಒಂದು ಡೆವಲಪ್ಮೆಂಟ್ ಇಲ್ಲ. ಕಂದಾಯ ಕಟ್ಟೋದು ದಿನ ಒಂದೊಂದು ಥರ ಟ್ಯಾಕ್ಸ್ಗಳು ಹಾಕ್ತಾಯಿರ್ತಾರೆ. ಸತ್ತವ್ರಿಗೂ ಟ್ಯಾಕ್ಸು, ಬದುಕಿರೋರ್ಗೂ ಟ್ಯಾಕ್ಸು. ಜನಗಳಿಗೇನು ಸುಖ ಇಲ್ಲ ಸರ್. ಇವಾಗ ನುಡಿದಂತೆ ನಡೆಯೋ ಸರ್ಕಾರ ಅಂತ ಹೇಳ್ತಾರೆ. ಈಗ ನೋಡಿದ್ರೆ 2,000 ರೂಪಾಯಿ ನಾವು ತಿಂಗಳಿಗೆ ಕರೆಕ್ಟಾಗಿ ಹಾಕ್ತೀವಿ ಅಂತ ಹೇಳಿದ್ವಾ ಅಂತಾರೆ. ಅದು ಅವರು ಬೇಕಾದವ್ರಿಗೆ ಹಾಕಿರ್ತಾರೆ, ಎಲ್ಲರಿಗೂ ಎಲ್ಲ ಹಾಕ್ತಾರೆ. ಅವ್ರು ಫಸ್ಟ್ ಹೇಳಿದ್ದೇನು ಎಲ್ಲ ಮಹಿಳೆಯರು ಅಂತ. ಇವಾಗ ನಮ್ಮ ಹೆಂಡ್ತಿ ನಿಮ್ಮ ಹೆಂಡ್ತಿ ಎಲ್ಲರೂ ಮಹಿಳೆಯರೇ ಅಲ್ಲ, ಹಂಗಾಗಿದೆ. ಆಮೇಲಿಂದ ಅದೇ ದಿನಕ್ಕೊಂದೊಂದು ಸ್ಕೀಮ್ ತಂದುಬಿಡೋದು. ಆಮೇಲಿಂದ ನಿಮ್ಮದು ರೇಷನ್ ಕಾರ್ಡಲ್ಲಿ ಆಧಾರ್ ನಂಬರ್ ಇಲ್ಲ ಅನ್ನೋದು, ಇಲ್ಲ ಆಧಾರ್ ನಂಬರ್ ಹಾಕಿದ್ರೆ ಪ್ಯಾನ್ ನಂಬರ್ ಇಲ್ಲ ಅನ್ನೋದು, ಏನೋ ಒಂದು ಹಾಕೋದು. ಕರೆಂಟ್ ಫ್ರೀ ಮಾಡಿದ್ದಾರೆ. ಮೊನ್ನೆ KEB ಅವ್ರ ಪೇಪರಲ್ಲಿ ಹಾಕಿಲ್ವಾ? ಗೌರ್ಮೆಂಟ್ ಸಬ್ಸಿಡಿ ಕೊಡಲಿಲ್ಲ ಅಂದರೆ ನಾವು ನಮ್ಮ ದುಡ್ಡು ವಾಪಸ್ ಕೊಡಲಿಲ್ಲ ಅಂದರೆ ಗ್ರಾಹಕರ ಮೇಲೆ ಹಾಕೊಂಡು ಎಳಿತೀವಿ ಅಂತಂದರೆ ನಾವು ಇನ್ಸ್ಟಾಲ್ಮೆಂಟಲ್ಲಾದರೂ ಕಟ್ಟಲೇಬೇಕಾಯ್ತದೆ. ಅದೆಲ್ಲೂ ಹೋಗಲ್ಲ. KEBಗೆ ಎಲ್ಲಿಂದ ಬರ್ತದೆ? KEB ಪಾಪರ್ ಹಾಕೋತದೆ ಅದು. BMTCನೂ ಹಂಗೆ ಆಗಿದೆ ಅನಿಸುತ್ತೆ ಸರ್. BMTC ಅಲ್ಲರೇ ದುಡ್ಡು ಕೊಟ್ಟು ಹೋಗೇನೆ ಲಾಸಲ್ಲಿ ನಡೀತಾ ಇತ್ತು. ಪ್ರತಿಯೊಬ್ಬರು ದುಡ್ಡು ಕೊಟ್ಟು ಹೋದಾಲೆ ಲಾಸಲ್ಲಿ ನಡೀತಾ ಇತ್ತು. ಈಗ ಪುಕ್ಷಟ್ಟೆ ಪೆಟ್ರೋಲ್ ಹಾಕ್ಕೊಂಡು ಡೀಸೆಲ್ ಹಾಕ್ಕೊಂಡು ಓಡಿಸಿ ಇವ್ರು ಲಾಭ ಬರೋಕ್ಕೆ ಸಾಧ್ಯನಾ? ಯೋಚನೆ ಮಾಡಿ ಸರ್. ಇವಾಗ ತುಂಬ ಸರ್ಕಾರಗಳನ್ನ ನೋಡಿದ್ದೀರಾ ನೀವು. ಇವಾಗಿನ ಸರ್ಕಾರಕ್ಕೂ ಮೊದಲಿದ್ದ ಸರ್ಕಾರಗಳ ಯೋಜನೆಗಳಿಗೂ ಏನು ಅನಿಸುತ್ತೆ? ಏನಾದರೂ ಭಾಳ ಹಿಂದೆ ಚೆನ್ನಾಗಿತ್ತು ಸರ್. ಇವಾಗ BJP ಅವ್ರು ಬಂದರು, BJP ಅವರು ಕರಪ್ಟೆ. ಅವರು ಕರಪ್ಟ್ ಆಗೋ ಹೊತ್ತಿಗೆ ಉಗಿಸ್ಕೊಂಡು ಮಾಚ್ಕೋದ್ರು. ಇವಾಗ ಇವ್ರು ಬಂದವ್ರೆ, ಅವರು 40% ಅಂತ ಇವ್ರು ಹೇಳಿದ್ರು, ಇವ್ರು 60%. ಅದೇ ಕಾಂಟ್ರಾಕ್ಟ್ರುಗಳಿಗೆ ಇವತ್ತಿಗೂ ದುಡ್ಡು ಕೊಟ್ಟಿಲ್ಲ, ಅವರು ಸಾಯ್ತವ್ರೆ ಸರ್. ಇವಾಗ ಗೌರ್ಮೆಂಟಲ್ಲೇ ಸಖತ್ ಚೇಂಜಸ್ಗಳಾಗ್ತಿದೆ. ಈಗ ಸಿದ್ದರಾಮಯ್ಯನವ್ರಿಗೆ ಇಷ್ಟು ದಿನ ಮಾತ್ರ CM ಆಗಿರೋಕ್ಕೆ ಸಾಧ್ಯ, ಅದಾದಮೇಲೆ DK ಶಿವಕುಮಾರ್ ಅಂತಿದ್ದಾರೆ. ಏನು ಹೇಳ್ತಾರೆ? ಒಳ್ಳೊಳಗಡೆ ಜಗಳಗಳು. ಅಯ್ಯೋ, ಅವರಿಬ್ರು ಅಣ್ಣ ತಮ್ಮಂದಿರ್ದಂಗೆ ರಾತ್ರಿ ಕುಡಿತಾರೆ, ಬೆಳಗ್ಗೆ ಮಲಿಕತ್ತಾರೆ ಒಟ್ಟಿಗೆ. ಏನೂ ಆಗಲ್ಲ ಸರ್. ಸುಮ್ಮನೆ ಇವೆಲ್ಲ ಅಂಡರ್ಸ್ಟ್ಯಾಂಡಿಂಗು. ಜನ ನಮ್ಮಂಥವ್ರು ದಡ್ರಿದ್ದೀವಿ. ದಡ್ಡ ನನ್ನ ಮಕ್ಕಳು ಅಂತ ಗೌರ್ಮೆಂಟಲ್ಲಿ ರಾಜಕೀಯದವ್ರಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಒಂದು ನಾಯಿಗೆ ಬಿಸ್ಕೆಟ್ ಹಾಕ್ದಂಗೆ ಒಂದು 2,000 ರೂಪಾಯಿ ತಗೋ. ಈ ರೀತಿ ಫ್ರೀ ಬೀಸ್ ಕೊಡ್ತಾರಲ್ಲ, ಅದನ್ನೆಲ್ಲ ಫಸ್ಟು ನಿಲ್ಲಿಸ್ಬೇಕು. ಫ್ರೀ ಬೀಸ್ ಕೊಡ್ತೀವಿ ಅಂತ ಸುಳ್ಳು ಆಶ್ವಾಸನೆ ಕೊಡ್ತಾರಲ್ಲ, ಅವ್ರನ್ನೆಲ್ಲ ಫಸ್ಟ್ ಹಿಡಿದು ಒಳಗೆ ಹಾಕ್ಬೇಕು. ಆವಾಗ ಸ್ವಲ್ಪ ಬರ್ತದೆ. ಎಲ್ಲ ಗುಂಡಿಟ್ಟು ಹೊಡಿಬೇಕು ಅಷ್ಟೇ, ಇನ್ನೇನು ದಾರಿ ಇಲ್ಲ. ಯಾಕಂದರೆ ಎಲ್ಲರೂ ಬರೀ ಕಳ್ರಯ್ಯ. ಮೊನ್ನೆ DK ಶಿವಕುಮಾರ್ ಅವ್ರು ಹೇಳ್ತಾರೆ, ನೀವು ದುಡ್ಡು ಕೊಟ್ಟರೆ ತಾನೇ ನೀವು ದುಡ್ಡು ಕೊಡೋದು ಅಂತ ಹೇಳ್ತಾರೆ. ಏನಿದು ಭಿಕ್ಷೆನ ಜನಗಳು ಕೊಡೋದು? ಜನಗಳು ಟ್ಯಾಕ್ಸ್ ಕಟ್ತಲೇ ಇದ್ದಾರೆ. ಅದನ್ನು ಸಂಭಾಳಿಸ್ಕೊಂಡು ರಾಜಕೀಯವಾಗಿ ಸರ್ಕಾರ ನಡೆಸ್ತಕ್ಕಂಥದ್ದು ಅವ್ರಿಗೆ ಬಿಟ್ಟಿದ್ದು. ಯಾರ ಮೇಲೆ ಹೊರೆ ಮಾಡ್ತಾಯಿದ್ದಾರೆ ಇವರು? ಯಾರು ಮೊದಲೇನೋ ಆ ಥರ ನಿಯಮನ ರೂಲ್ಸ್ ಮಾಡಿದ್ರ? ಏನಿಲ್ಲ, ತಿಂಗಳು ಕೊಡ್ತಾಯಿದ್ದೀವಿ, ಎಲ್ಲರಿಗೂ ಕೊಡ್ತಿದ್ದೀವಿ. ಇಂಥವ್ರಿಗೆ ಅಂತಲೇ ಅವ್ರು ಏನು ಹೇಳಿಕೆ ಕೊಟ್ಟಿರಲಿಲ್ಲ. ನಿಮಗೂ ಬರುತ್ತೆ, ನಮಗೂ ಬರುತ್ತೆ, ಅವ್ರಿಗೂ ಬರುತ್ತೆ ಅಂತೆಲ್ಲ ಹೇಳಿದ್ರು. ಕೊಟ್ರ ನಡೀತಾ ಇದೆಯಾ? 6 ತಿಂಗಳಿಗೋ 3 ತಿಂಗಳಿಗೋ ಯಾರಿಗೋ ಒಂದು ಗುಂಪು ಹಾಕೋದು, ಇನ್ನೊಂದು ಗುಂಪು ಹಾಕೋದೇ ಇಲ್ಲ. ಈ ಗುಂಪು ಹಾಕಿದ್ದೀವಿ ಅಂತ ಅನ್ನೋದು ಎಲ್ಲರಿಗೂ ಹಾಕಿದ್ದೀವಿ ಅಂತ ಹೇಳೋದು. ಸರ್, ಇವಾಗ ನಾವು ಬಂದ ಮೇಲೆ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿದ್ರು. ಹೇಳೋಕ್ಕೆ ಹೆಸರು ಎಲ್ಲರೂ ಹೇಳೋಗಿದ್ರು. ಈಗ SM ಕೃಷ್ಣ ಇದ್ದಾಗ ಸಿಂಗಪುರ್ ಮಾಡ್ತೀವಿ ಅಂದರು, ಆಗಲಿಲ್ಲ. ಇವರು ಬಂದರು, ಅದೇನೋ ಭೂಮಿ ಒಳಗೆ ಸುರಂಗ ಮಾಡಿ ಇದು ಮಾಡ್ತೀವಿ ಅಂದರು, ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತಂದರು. ಮೊದಲು ಓಡಾಡೋಕ್ಕೆ ರೋಡ್ ರಸ್ತೆ ಮಾಡಿಕೊಡ್ಲಿ, ಆಮೇಲೆ ಏನು ಬೇಕೋ ಮಾಡಲಿ. ಜನಗಳು ಮನೋಭಾವನೆ ಬದಲಾವಣೆ ಆಗಬೇಕು. ಏನು ಸರ್ಕಾರದ ನೀತಿ ನಿಯಮಗಳು ಹೇಳ್ತಾರೆ ಹೊರತು ಆ ರೀತಿ ನಡವಳಿಕೆ ಇಲ್ಲವೇ ಇಲ್ಲ. ಯಾವುದ್ಯಾವುದೋ ಯೋಜನೆಗಳು ಹಾಕ್ಕೊತಾರೆ, ಪರಿಪೂರ್ಣ ಆಗೋಲ್ಲ. ಈಗ ಒಂದು ಎಸ್ಟಿಮೇಟ್ ಮಾಡ್ತಾರೆ, 18 ತಿಂಗಳಲ್ಲಿ ಕೆಲಸ ಮುಗಿಬೇಕು ಅಂತಂತ ಹೇಳ್ತಾರೆ. 18 ತಿಂಗಳಲ್ಲಿ ಮುಗಿಯೋಲ್ಲ, ಅದು 3 ವರ್ಷ 4 ವರ್ಷ ತಗೊಳ್ತಾರೆ. ಯಾಕೆ ಈ ಪರಿಸ್ಥಿತಿ? ಮತ್ತು ಅವ್ರು ಕೆಲಸ ಮಾಡಿ ಮುಗಿಸಿದ್ರು ಕೂಡ ಅವ್ರ ಬಿಲ್ಗಳು ಪಾವತಿ ಆಗೋಲ್ಲ. ಅವ್ರು ಎಷ್ಟು ಬಡ್ಡಿ ಅಂತ ಕಟ್ಕೊಂಡು ಇದು ಮಾಡ್ತಾರೆ. ಜೊತೆಗೆ ಕೂಗು ಎದ್ದು ಹೇಳಿದ್ದಾರೆ 60% 40% ಅಂತಂತ ಹೇಳ್ತಾ ಇದ್ದಾರೆ. ಇದು ಯಾರಾದರೂ ಅದನ್ನು ವಿರೋಧ ಮಾಡಿ ಹೇಳಿದ್ದಾರೆ ಎಲ್ಲಾದರೂ? ಯಾವ ರಾಜಕಾರಣಿಯಾಗಲಿ ನಾವು ತಗೊಂಡಿಲ್ಲ, ಎಲ್ಲಿ ತೊಗೊಂಡಿದ್ದೆ ತೋರಿಸಿದ್ದೀವಿ ಅಂತ ಯಾರಾದರೂ ಬಂದು ಇದು ಮಾಡಿದಾರಾ? ಚಾಲೆಂಜ್ ಮಾಡಿದಾರಾ? ಇಲ್ವಲ್ಲ. ಅಂತ ಅಕ್ಸೆಪ್ಟಬಲ್ ಆಯ್ತಲ್ಲ. ಅಲ್ಲಿಗೆ ಹಿಂದೆ ಇದ್ದ ಸರ್ಕಾರವೂ ಅದೇ ಮಾಡ್ತು, ಇವಾಗಿರೋ ಸರ್ಕಾರವೂ ಇನ್ನೂ ಹೆಚ್ಚು ಮಾಡಿಕೊಂಡು ಬಿಲ್ಲು ಪಾವತಿ ಮಾಡ್ದಂಗೆ, ಅಭಿವೃದ್ಧಿನೂ ನಡೀದಂಗೆ
ಕುಂಠಿತ ಕೊಡಿಸ್ಕೊಂಡಿದ್ದಾರೆ ಈಗ ಎಲ್ಲ ಬರೀ ಪುಕ್ಕಟ್ಟು ಅಂತ ಕೊಡ್ತಾಯಿದ್ದಾರೆ. ಎಷ್ಟು ಮಟ್ಟಿಗೆ ಎಷ್ಟು ದಿವಸ ಅಂತ ನಡ್ಸೋಕ್ಕೆ ಸಾಧ್ಯ ಇದನ್ನು ಹೇಳಿ? ಸೊ ಫ್ರೀ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಒಂದು 2-3 ಸೌಕರ್ಯಗಳು ಡಿಪಾರ್ಟ್ಮೆಂಟಲ್ಲಿ ಕ್ಲೋಸ್ಗಳಾಗ್ಬಿಟ್ರೆ ಏನು ಮಾಡೋದು ಸರ್? ಕ್ಲೋಸ್ಗಳೇ ಆಗ್ಬಿಟ್ರೆ ಏನು ಮಾಡೋದು? 9 ಯೂನಿವರ್ಸಿಟಿ ಕ್ಲೋಸ್ ಮಾಡ್ತಾ ಇದ್ದಾರಲ್ಲ. 9 ಯೂನಿವರ್ಸಿಟಿಗಳು ಇವತ್ತು ಪೇಪರ್ನಾಗ ಇದೆಯಲ್ಲ, ದೊಡ್ಡದಾಗಿ ಫ್ರಂಟ್ ಪೇಜ್ನಲ್ಲೇ ಬಂದಿದೆಯಲ್ಲ. ಇದೇ ಥರ ಎಲ್ಲ ಆಗ್ತಾಯಿದೆ. ಎಷ್ಟೋ ನೌಕರಿ ಸಂಬಳಗಳೇ ಇಲ್ಲ. ಅತಿಥಿ ಉಪನ್ಯಾಸಕರು ಅವ್ರಿಗೂ ಕೂಡ ಸಂಬಳ ಇಲ್ಲ. 3 ತಿಂಗಳಿಗೂ 6 ತಿಂಗಳಿಗೆ ಕೊಡ್ತೀವಿ ಅಂತಾರೆ. ಯಾವಾಗ ಕೊಡ್ತಾರೆ ಏನು ಕಚ್ಚೆ? ಸಿದ್ದರಾಮಯ್ಯನವರ ಅವಧಿ ಮುಗಿತಾ ಬಂತು, ನೆಕ್ಸ್ಟ್ ಡಿ ಕೆ ಶಿವಕುಮಾರ್ ಅಂತ. ಎಲ್ಲ ಯಾರು ಬಂದರೂ ಅಷ್ಟೇ ಅಲ್ವ ಸರ್. ಮನಸ್ಥಿತಿ ಬದಲಾಗೋರದ ಹೊರತು ನಮ್ಮ ರಾಜ್ಯ, ನಮ್ಮ ಜನ ಅಭಿವೃದ್ಧಿ ಆಗಬೇಕು. ಯೋಗಿ ಯಾವ ಥರ ಮಾಡ್ತಾಯಿದ್ದಾರೆ ಉತ್ತರ ಪ್ರದೇಶದಲ್ಲಿ, ಅಷ್ಟರ ಮಟ್ಟಿಗೆ ನಡ್ಸ್ಕೊಂಡು ಹೋದರೆ ಅವ್ರಿಗೆ ಹೆಂಗೆ ಕಾರ್ಯ ಆಗುತ್ತೆ? ನಮ್ಮಲ್ಲಿ ಯಾಕೆ ಆ ಥರ ಕಾರ್ಯ ಆಗಲ್ಲ? ಸೊ ಕೇಳಿದ ತಕ್ಷಣ ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಮಾಡ್ತಾಯಿದ್ದಾರೆ ಸರ್. ಎಲ್ಲ ಮಾಡ್ತಾಯಿದ್ದಾರೆ. ಅದನ್ನು ನಮಗೆ ಮಂಕುಬೂದಿ ಏರಿಸ್ತಾ ಇದ್ದಾರೆ ಅಷ್ಟೇ. ಇವರು ಎಲ್ಲ ಥರ ಸಪೋರ್ಟು ಮಾಡ್ತಾಯಿದ್ದಾರೆ. ಜನಸಾಮಾನ್ಯರಿಗೆ ಎಷ್ಟು ಏನು ಮಾಡಿದ್ದಾರೆ ಅಷ್ಟೇ. ಎಲ್ಲನೂ ಮಾಡೋಕ್ಕೂ ಆಗಲ್ಲ, ಸರ್ಕಾರದಲ್ಲಿ ದುಡ್ಡಿಲ್ಲ ಅಲ್ವಾ. ಎಷ್ಟು ಇದ್ದಿದ್ರಲ್ಲಿ ಓಕೆ ಅಂತ ಹೇಳ್ಬೋದಪ್ಪ. ಈಗ ಎಲ್ಲದರಲ್ಲೂ ಟ್ಯಾಕ್ಸ್ ಹಾಕ್ತಾರೆ, ಎಲ್ಲದರಲ್ಲೂ ಜಾಸ್ತಿ ಮಾಡ್ತಾರೆ. ಬಂದರೂ ಇದೇ ಇರಲಿ, ಬಿ ಜೆ ಪಿ ಆಗಲಿ, ಮತ್ತೊಬ್ಬನೇ ಬಂದ್ಲೂ ಐ ಡೋಂಟ್ ಥಿಂಕ್ ದೇ ಕ್ಯಾನ್ ಡೂ ಬೆಟರ್ ಗೌರ್ಮೆಂಟ್. ದೇರ್ ಈಸ್ ಎ ಲಿಮಿಟ್ ಫಾರ್ ಎವ್ರಿಥಿಂಗ್. ಇಷ್ಟು ಮಟ್ಟಿಗೆ ಅದು ಮಾಡ್ಬೋದು. ಅಂದರೆ ಅವಾಗ ನಡೀತಾ ಇದ್ದ ಸರ್ಕಾರದ ಪರಿಸ್ಥಿತಿಗಳಿಗೂ ಇವಾಗ ಹೆಂಗಿದೆ ಸರ್? ಅಣ್ಣಯ್ಯ, ಎಂಪ್ಲಾಯ್ಮೆಂಟ್ ಎಷ್ಟಿತ್ತು, ರೆವಿನ್ಯೂ ಎಷ್ಟು ಬರ್ತಿತ್ತು? ಅವ್ರು ಹೇಳ್ತಾರೆ 10 ವರ್ಷದ 20 ವರ್ಷದಿಂದ ಇಷ್ಟೇ ಕೊಡ್ತಿದ್ದು ಅಂತ. ಈ GDP ಆದಾಯ ತಕ್ಕನಾಗಿ ಎಂಪ್ಲಾಯ್ಮೆಂಟು ಬೆಳಿಬೇಕು, ಸರ್ಕಾರನೂ ಖರ್ಚು ಮಾಡೋ ಬಗ್ಗರಿಗೂ ನೋಡಬೇಕು, ಪ್ರಾಜೆಕ್ಟ್ಗಳಿಗೂ ಮಾಡಬೇಕು. ಇವಾಗ ನಿಮ್ಮ ಪ್ರಕಾರ ಇವಾಗ ಸರ್ಕಾರ ಬೆಸ್ಟ್ ನಡೀತಾ ಅನಿಸುತ್ತೆ ಸರ್? ಬೆಸ್ಟ್ ಅಂತ ನಾನು ಹೇಳಲ್ಲ, ಏನು ಅವ್ರ ಕೈಲಾದಷ್ಟು ಮಾಡ್ಕೊಂಡು ಹೋಯ್ತವ್ರು. ಓಕೆ, ಕರೆಂಟ್ ಬಿಲ್ಲು ಫ್ರೀ ಮಾಡೋದು ಅಂತ ಹೇಳ್ತಾರೆ. ಆಮೇಲೆ ಸಡನ್ನಾಗಿ ಕರೆಂಟ್ ಬಿಲ್ ಜಾಸ್ತಿ ಮಾಡಿಬಿಟ್ಟು ಈಗ 200 ರೂಪಾಯಿ ಬರ್ತಾಯಿದ್ದ ಮನೆಗೆಲ್ಲ 1000 ರೂಪಾಯಿ ಬರ್ತದೆ. ಏನು ಹೇಳ್ತೀರಾ? ಎಲ್ಲಿ ಬರ್ತದೆ? ಈಗ ತಾನೇ ಯಾರೋ ಒಬ್ರು ಆಟೋ ಡ್ರೈವರ್ ಹೇಳೋರು, ಸರ್ ನಾನು 200 ರೂಪಾಯಿ ಕಟ್ತಾಯಿದ್ದೆ ಸರ್, ಇವಾಗ 800 ರೂಪಾಯಿ ಬರ್ತಾಯಿದೆ ಅಂತ. ಈಗ ಆವಾಗ ಏನು ಇದು ತಗೊಂಡ್ರು ರೀಡಿಂಗು, ಆ ಮನೆಗೆ ಅವತ್ತಿನ ರೀಡಿಂಗ್ ಏನಿರ್ತದೆ ಫಿಕ್ಸ್ ಮಾಡ್ತಾರೆ. ಅವ್ರು ಏನು ಮಾಡಿದರು, ಅಪ್ ಟು 200 ಯೂನಿಟ್ಸ್ ಅಲ್ವಾ, ಅದ್ರೊಳಗೆ ಬರೋರಿಗೆಲ್ಲ ಫ್ರೀ. ಅದ್ರ ಮೇಲೆ ಬಂದವ್ರಿಗೆ ಈ ಕಮ್ಮಿ ಏನು ಮಾಡಿಲ್ಲ, ಪೂರ್ತಿ ಕಟ್ಬೇಕು. ಈಗ ನಾನೇ ಕಟ್ತಾ ಇದ್ದೀವಿ ಆ ಥರ. ಈಗೇನು ಮಾಡೋರು, ಹೊಸದಾಗಿ ಬಂದವ್ರಿಗೆ, ಹೊಸದಾಗಿ ಕನೆಕ್ಷನ್ ತೊಗೊಳ್ಳೋರಿಗೆ ಅರ್ಧ ಕೊಡ್ತೀವಿ ಅಂದವ್ರು.